ಡೈರೆಕ್ಷನ್ ಇಸ್ ಅ ಬಿಗ್ ಇದು ಓಷನ್. ನನ್ನ ಪ್ರಕಾರ ಆ್ಯಕ್ಟರ್ಸು ಒಂದು ಸಿನಿಮಾ ಯಶಸ್ಸು ಇದೆಲ್ಲ ಒಬ್ಬ ಡೈರೆಕ್ಟರ್ದು ಫಸ್ಟು ಒಂದು ಸೀಡ್ ಅದು. ಅದೇ ಥರದಲ್ಲಿ ಕಾಸರವಳ್ಳಿ ಸರ್ ಸಿನಿಮಾ ಅಂತ, ಅದರಲ್ಲಿ ಆ್ಯಕ್ಟ್ರಸ್ ಯಾರು ಅಂತ ಯಾರೋ ಕೇಳ್ತಾ ಇರಲಿಲ್ಲ, ಕಾಸರವಳ್ಳಿ ಸರ್ ಸಿನಿಮಾ ಅಂತಲೇ ನೋಡೋರು. ಅಂದರೆ ಇಲ್ಲಿ ನಮ್ಮಲ್ಲಿ ನಾನು ಹೆಸರು ಹೇಳಲ್ಲ, 70 to 80% ನಮ್ಮ ಇಂಡಿಯನ್ ಎಸ್ಪೆಷಲಿ ನನ್ನ ಸುತ್ತಮುತ್ತ ಇರೋವಂಥ ಡೈರೆಕ್ಟರ್ಸಲ್ಲಿ ಸಿನಿಮಾಗಳು ನೋಡಿ ಸಿನಿಮಾ ಕತೆ ಬರೀತಾರೆ. ರೀಜನ್ ತಕ್ಕಂಗೆ ಕಲರ್ ಟೋನ್ ಇವತ್ತಿನವರೆಗೂ ನಾವು ಹುಡುಕೇ ಇಲ್ಲ, ಕಲರ್ ಟೋನ್ ಹುಡುಕಿಲ್ಲ ನಾವು ಈ ಸಿನಿಮಾಗಳಲ್ಲಿ. ಡೈರೆಕ್ಷನಲ್ಲಿ ಎಷ್ಟು ದುಡ್ಡಿದೆ? ನೀವು ಎಲ್ಲಿವರೆಗೂ ಒಂದು ಬಾಕ್ಸ್ ಆಫೀಸ್ ಹಿಟ್ ಅಂತ ಕೊಡಲ್ವೋ ಅಲ್ಲಿವರೆಗೂ ನಿಮಗೆ ದುಡ್ಡಿಲ್ಲ. ನ್ಯಾಷನಲ್ ಅವಾರ್ಡ್ ಎಲ್ಲ ಪಡ್ಕೊಂಡಿರೋದ್ರಿಂದಾಗಿ ತುಂಬ ಒಂಥರ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್ ಅನ್ನೋ ಒಂದು ಟ್ಯಾಗ್ ನಿಮಗೆ ಕೊಟ್ಟಿದ್ದಾರೆ ಅನ್ನೋದು ಬ್ಯಾಗೇಜ್ ಅದು. ಚಿತ್ರರಂಗದ ಇತಿಹಾಸದಲ್ಲಿ ಒಂದೇ ಸಿನಿಮಾಗೆ 5 ನ್ಯಾಷನಲ್ ಅವಾರ್ಡ್ ಬಂದಿರೋ ಒನ್ ಆ್ಯಂಡ್ ಓನ್ಲಿ ಸಿನಿಮಾ ನಾತಿಚರಾಮ್.